ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಒಂದು ಕಡೆ ಮದರ್ ಆಫ್ ಆಲ್ ಡೀಲ್ಸ್, ಇನ್ನೊಂದು ಕಡೆ ಫಾದರ್ ಆಫ್ ಆಲ್ ಡೀಲ್ಸ್. ಇದರ ನಡುವೆ ಈ ಮದರ್ ಆಫ್ ಆಲ್ ಡೀಲ್ಸ್ ಆಗಿದ್ದು ಯಾರ ವಿರುದ್ಧ, ಯಾರ ಜೊತೆಗೆ ಅಂತ ಹೇಳಿದ್ರೆ ಯುರೋಪಿಯನ್ ಯೂನಿಯನ್ ಜೊತೆಗೆ ಆಯಿತು. ಯುರೋಪಿನ ಒಂದು 27 ದೇಶಗಳು ಭಾರತದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿವೆ. ಅಂತಾದ ಮೇಲೆ ಕೆಲ ಕಾಲ ಮುನಿಸಿಕೊಂಡಿದ್ದ ಅಥವಾ ಮುನಿಸಿಕೊಂಡಂತೆ ನಟಿಸಿದ್ದಂತಹ ನಟನಾ ಚತುರ ಅಂತಲೇ ಕರೆಯಬಹುದಾದಂತಹ ಡೊನಾಲ್ಡ್ ಟ್ರಂಪ್ ಏನು ಮಾಡಿದ್ರು, ಇಲ್ಲ ಮೋದಿ ನನಗೆ ಒಳ್ಳೆ ಫ್ರೆಂಡ್ ಅಂತ ಹೇಳಿ ಫಾದರ್ ಆಫ್ ಆಲ್ ಡೀಲ್ಸ್ ಅಂತ ಹೇಳಿ ಒಂದು ಒಪ್ಪಂದಕ್ಕೆ ಇದೀಗ ಬಂದಿದ್ದಾರೆ. ನೋಡಿ, ಮದರ್ ಆಫ್ ಆಲ್ ಡೀಲ್ಸ್ ಇದೆಯಲ್ಲ, ಅದರ ಸ್ಟೇಟಸ್ ಏನು ಅಂತ ನೋಡಿದ್ರೆ ಅದು ಸಹಿ ಬಿದ್ದಿರ್ತಕ್ಕಂಥ ಒಪ್ಪಂದ. ಒಂದು ಸುಮಾರು 27 ದೇಶಗಳು, ಯುರೋಪಿನ ದೇಶಗಳು ಭಾರತ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಿವೆ. ಆದರೆ ಫಾದರ್ ಆಫ್ ಆಲ್ ಡೀಲ್ಸ್ ಅಂತ ಕರೀತಾ ಇದ್ದಾರಲ್ಲ, ಇದು ಇನ್ನೂ ರಾಜಕೀಯ ಸೂಚನೆ ಅಂತ ಇದನ್ನು ಭಾವಿಸಬೇಕೇ ಹೊರತು ಯಾವುದೇ ಕಾರಣಕ್ಕೂ ಭಾರತ ಮತ್ತು ಅಮೆರಿಕದ ನಡುವೆ ಈ ಒಪ್ಪಂದಕ್ಕೆ ಸೈನ್ ಬಿದ್ದಿಲ್ಲ. ಆಯಿತು, ಈ ಥರದೊಂದು ಮಾತು ಹೇಳಿದ ತಕ್ಷಣ ಚಿನ್ನ ಬೆಳ್ಳಿಯಲ್ಲಿ ಒಂದಷ್ಟು ಏರುಪೇರುಗಳಾದವು, ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಆಯಿತು. ಇದು ಎಲ್ಲವೂ ಕೂಡ ಒಂದು ಹಂತಕ್ಕೆ ಕ್ಷಣಿಕ ಅಂತ ಭಾವಿಸಬಹುದಾಗುತ್ತಾ? ದೊಡ್ಡವರು ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ನಾವು ಟ್ರಂಪ್ ಮಾಡಿರ್ತಕ್ಕಂಥ ಪೋಸ್ಟ್ಗೂ ನರೇಂದ್ರ ಮೋದಿಯವರು ಮಾಡುವಂಥ ಪೋಸ್ಟ್ಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ಪಿಯೂಷ್ ಗೋಯಲ್ ಅವರು ಕೂಡ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ನೋಡಿ, ಈ ಒಂದು ಒಪ್ಪಂದ ನಾನು ಇದೀಗ ಒಪ್ಕೊಳ್ಳೋಕ್ಕಾಗಲ್ಲ. ಕಾರಣ, ಈ ಥರ ನಾನು 18%ಗೆ ಟ್ಯಾಕ್ಸನ್ನು ಭಾರತಕ್ಕೆ ಇಳಿಸ್ತಾ ಇದ್ದೀನಿ ಅಂತ ಹೇಳಿದಾಗ ಈ ವಿಚಾರದಲ್ಲಿ ಪಾಕಿಸ್ತಾನಕ್ಕಿಂತ ಭಾರತ ಕಡಿಮೆ, ಚೀನಾಗಿಂತ ಭಾರತಕ್ಕೆ ಟ್ಯಾಕ್ಸ್ ಕಡಿಮೆ, ಬಾಂಗ್ಲಾಗಿಂತ ಕಡಿಮೆ ಅಂಥೇಳಿ ಅಮೆರಿಕ ಹೇಳ್ತಾ ಇರಬಹುದು. ಉಳಿದವರೆಲ್ಲರೂ 19% ಮೇಲಿದ್ದಾರೆ. ಚೀನಾ ಒಂದು 36%ವರೆಗೂ ಇರಬೇಕು. ಭಾರತಕ್ಕೆ ಮಾತ್ರ 18% ಅಂತ ಬಾಯಿ ಮಾತಲ್ಲಿ ಹೇಳಿರೋದು. ಯಾರಾದರೂ ಬಂದು 100 ಎಕರೆ ಜಮೀನು ಕಣ ನಿನಗೆ ಕೊಟ್ಬಿಡ್ತೀನಿ, ಇಟ್ಕೊಳ್ಳೋ ಜಮೀನು ಅಂತ ಬಾಯಿ ಮಾತಲ್ಲಿ ಹೇಳುವುದಕ್ಕೂ, ರಿಜಿಸ್ಟ್ರ್ ಆಫೀಸ್ವರೆಗೂ ಬಂದು ತಗೊಳಪ್ಪ 100 ಎಕರೆ ಜಮೀನು, ನಿನ್ನ ಹೆಸರು ನಾನು ಬರಿತಾ ಇದ್ದೀನಿ ಅಂಥೇಳಿ ಪತ್ರಕ್ಕೆ ಸೈನ್ ಮಾಡಿ ಅವರೊಂದು ಫೋಟೋ ತೆಗೆಸ್ಕೊಂಡು ಎಲ್ಲ ಪತ್ರ ನಿನ್ನ ವಶಕ್ಕೆ ಕೊಡುವುದಕ್ಕೂ ವ್ಯತ್ಯಾಸ ಇಲ್ವಾ? ಈಗಿನ ಬಾಯಿ ಮಾತಲ್ಲಿ ಇದೆ ಇದು. ಹಾಗಾದರೆ ಈ ಫಾದರ್ ಆಫ್ ಆಲ್ ಡೀಲ್ ಇದೆಯಲ್ಲ, ಇದರಿಂದ ಭಾರತಕ್ಕೆ ಲಾಭ ಇದೆಯಾ, ನಷ್ಟ ಇದೆಯಾ? ಈ ಅಮೆರಿಕವನ್ನು ನಂಬಬಹುದಾಗುತ್ತಾ? ಚೀನಾದ ಪ್ರಾಬಲ್ಯಕ್ಕೆ ಸಡ್ಡು ಹೊಡೆಯುವ ದೃಷ್ಟಿಯಿಂದ ಏನಾಯಿತು, ನಮಗೆ ಹೊಸ ಶೀತಲ ಸಮರ ಅಂತ ವಿಶ್ವದ 2 ದೊಡ್ಡ ಶಕ್ತಿಗಳ ನಡುವೆ ಇದ್ದರೆ ಅದು ಬಿಟ್ವೀನ್ US ಆ್ಯಂಡ್ ಚೈನಾ. ಇವೆರಡರ ನಡುವೆ ಅಂಥ ದೊಡ್ಡ ಶೀತಲ ಸಮರ ಆಗ್ತಾ ಇರೋದು. ಏನಾಗುತ್ತೆ, ನಿಮಗೆ ಕೆಲವು ಯುದ್ಧಗಳಾದ ಮೇಲೆ ರಷ್ಯಾ ಅಮೆರಿಕದ ನಡುವೆ ಶೀತಲ ಸಮರ ಇತ್ತಲ್ಲ, ಈ ಶೀತಲ ಸಮರ ಅಲ್ಲಿದ್ದಾಗ ರಷ್ಯಾ ಒಂದು ಉತ್ತುಂಗಕ್ಕೆ ಹೋಗ್ತಾ ಇತ್ತು. ತದನಂತರದಲ್ಲಿ ಅದು ಬೀಳಲ್ಪಟ್ಟಿತ್ತು. ಅಮೆರಿಕ ಸ್ಟ್ರಾಂಗ್ ಆಯಿತು, ತಂತ್ರಜ್ಞಾನ, ಹಣ ಎಲ್ಲವನ್ನು ಇಟ್ಕೊಳ್ತು. ಇದೇ ಸಂದರ್ಭದಲ್ಲಿ ಚೈನಾ ಏನು ಮಾಡಿತು, ಅಮೆರಿಕ ಜೊತೆಗೆ ಸೇನಾ ಪೈಪೋಟಿಗೆ ಇಳಿಲ್ಲ. ಅದೇನು ಮಾಡ್ತು ಅಂತ ಹೇಳಿದ್ರೆ ವ್ಯಾಪಾರ, ವ್ಯವಹಾರ, ಉತ್ಪಾದನಾ ಕ್ಷೇತ್ರಕ್ಕೆ ಜಾಸ್ತಿ ಆದ್ಯತೆ ಕೊಟ್ಟು ವಿಶ್ವದಾದ್ಯಂತ ಒಂದು ಗ್ರಿಪ್ ಇಟ್ಕೊಳ್ಳೋಕೆ ಶುರು ಮಾಡ್ತು. ಇದು ನಿಜವಾಗಿಯೂ ದ ಸೋಕಾಲ್ಡ್ ಕೋಟ್ ಅನ್ಕೋಟ್ ದೊಡ್ಡಣ್ಣ ಅಂತ ಬಿರುದಾಂಕಿತ ಅಮೆರಿಕ ಇತ್ತಲ್ಲ, ದೊಡ್ಡ ಪೆಟ್ಟು ಕೊಡ್ತು. ಅಲ್ಲಿಗೆ ನಿಲ್ಲಿಲ್ಲ ಇದು. ರಷ್ಯಾದಿಂದ ಭಯಭೀತರಾಗಿದ್ದರಲ್ಲ ಯುರೋಪಿನ ಬೇರೆ ಬೇರೆ ದೇಶಗಳು, ಅವ್ರಿಗೆ ಅಮೆರಿಕ ಏನು ಮಾಡ್ತು, ನಾನಿದ್ದೀನಿ, ನ್ಯಾಟೋ ನಂದಿದೆ, ನ್ಯಾಟೋಯಿಂದ ರಷ್ಯಾಗೆ ಎದುರಿಸ್ಬೋದು ಅಂತ ನಾವು ಅಂದ್ಕೊಂಡಿದ್ರು. ಆದರೆ ಚೀನಾ ತನ್ನ ಉತ್ಪಾದನಾ ಶಕ್ತಿಯಿಂದ ಏನು ಮಾಡ್ತು, ನ್ಯಾಟೋ ರಾಷ್ಟ್ರಗಳನ್ನು ಸೇರಿಸ್ಕೊಂಡು, ಫ್ರಾನ್ಸನ್ನು ಸೇರಿಸ್ಕೊಂಡು, ಬೇರೆ ಬೇರೆ ದೇಶಗಳನ್ನು ಸೇರಿಸ್ಕೊಂಡು ನಾನು ನಿಮ್ಮ ಜೊತೆ ಒಪ್ಪಂದ ಮಾಡ್ಕೊಳ್ತೀನಿ, ವಿಶ್ವದಲ್ಲೇ ನನ್ನಷ್ಟು ಕಡಿಮೆ ಬೆಲೆಗೆ ಯಾವ ಪ್ರಾಡಕ್ಟ್ ನಿಮಗೆ ಯಾರೂ ಕೊಡದ ಅಷ್ಟರ ಮಟ್ಟಿಗೆ ನಿಮ್ಗೆ ನಾನು ಒಪ್ಪಂದ ಮಾಡ್ಕೊಳ್ತೀನಿ ಅಂತ ಬಂದಾಗ ಫ್ರಾನ್ಸ್ ಅಟ್ರಾಕ್ಟ್ ಆಯಿತು. ಫ್ರಾನ್ಸ್ ಬಂದು ಕ್ಸಿ ಜಿನ್ಪಿಂಗ್ ಅವರಿಗೆ ಹ್ಯಾಂಡ್ ಶೇಕ್ ಮಾಡಿದ್ರು. ಇದಾದ ಮೇಲೆ ಏನಾಯಿತು, ನಿಜವಾದ ಗಾಬರಿ ಶುರುವಾಗಿದ್ದು ಇದೇ ಡೊನಾಲ್ಡ್ ಟ್ರಂಪ್ಗೆ. ಈ ಥರ ಆಗಿಬಿಟ್ರೆ, ಚೀನಾ ಜೊತೆಗೆ ಯುರೋಪ್ನವರು ಕೂಡ ಕೈ ಜೋಡಿಸ್ಬಿಟ್ರೆ ನಮ್ಮ ಗತಿ ಏನು ಅಂತ ಇತ್ತು. ಇದೇ ರೀತಿಯಲ್ಲಿ ಈಗ ಮದರ್ ಆಫ್ ಆಲ್ ಡೀಲ್ಸ್ ಆಯಿತು, ಫಾದರ್ ಆಫ್ ಆಲ್ ಡೀಲ್ಸ್ ಆಯಿತು. ಅಪ್ಪಿ ಇಂಡಿಯಾ ಏನಾದರೂ ಬರೀ ವ್ಯಾಪಾರದ ದೃಷ್ಟಿಯಿಂದ ಬಿಗ್ ಬ್ರದರ್ ಆಫ್ ಆಲ್ ಡೀಲ್ಸ್ ಅಂತ ಚೀನಾ ಜೊತೆಗೆ ಕೈ ಜೋಡಿಸ್ಬಿಟ್ರೆ, ಟ್ರಂಪು 15 ನಿದ್ರೆ ಮಾತ್ರ ತಗೊಂಡು ನಿದ್ರೆ ಬರಲ್ಲ, ಆ ಮಟ್ಟದ ಒಂದು ಪೆಟ್ಟಿದೆ ಇಲ್ಲಿ. ಹಾಗಾಗಿ ಈ ಡೀಲ್ಗಳ ವಿಚಾರವನ್ನು ನಾವು ನಂಬಬಹುದಾಗುತ್ತಾ? ಐರೋಪ್ಯ ದೇಶಗಳ ಜೊತೆಗೇ ಟ್ರಂಪ್ ಕೇರ್ ಮಾಡ್ತಾ ಇಲ್ಲ. WHO ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಿರೋದು, ವಿಶ್ವಸಂಸ್ಥೆಗೆ ಸಂಬಂಧ ಇಲ್ಲ ಅನ್ನೋ ಥರ ಮಾತಾಡ್ತಿರೋದು. ನ್ಯಾಟೋವನ್ನು ಕೂಡ ಒಂದು ಕಡೆ ಬಿಟ್ಟಂತೆ ಲೆಕ್ಕಕ್ಕೆ ಬಂದಾಯಿತು. ಇಲ್ಲಿ ಗ್ರೀನ್ಲ್ಯಾಂಡ್ ಬೇಕು, ವೆನಿಜುವೆಲಾ ಬೇಕು, ನಾನು ಹೇಳಿದ್ರ ತೈಲ ತಗೋಬೇಕು, ನೀನು ರಷ್ಯಾ ಜೊತೆ ವ್ಯಾಪಾರ ಮಾಡಬಾರ್ದು. ಈ ಬ್ಲ್ಯಾಕ್ ಮೇಲ್ ಇತ್ತಲ್ಲ, ಇದಕ್ಕೆ ಭಾರತ ಮಣಿಯಲಿಲ್ಲ. ನರೇಂದ್ರ ಮೋದಿಯ ಸರ್ಕಾರ ಇದಕ್ಕೆ ಒಪ್ಕೊಳ್ಳಿಲ್ಲ. ನಾನು ರಷ್ಯಾದ ಖರೀದಿ ಮಾಡ್ತೀನಪ್ಪ ಅಂತ ಇವತ್ತಿಗೂ ಹೇಳ್ತಾ ಇರೋದು. ವೆನಿಜುವೆಲಾ ಮೇಲೆ ಸಿಟ್ಟು ಯಾಕಿತ್ತು ಅಂದರೆ, ವೆನಿಜುವೆಲಾ ಕಳ್ಳ ಸಾಗಣೆ ಆಗ್ತಾ ಇದೆ, ಅಲ್ಲಿ ಹುಚ್ಚರನ್ನೆಲ್ಲ ಒಳಗಡೆ ಹುಚ್ಚರು ಇನ್ಫಿಲ್ಟ್ರೇಟ್ ಆಗ್ತಾ ಇದ್ದಾರೆ ವೆನಿಜುವೆಲಾಗೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಥಿಯರಿ ರೀ. ಹುಚ್ಚರನ್ನ ದೇಶದೊಳಗಡೆ ಯಾರಾದರೂ ಬಿಟ್ಕೋತಾರೇನ್ರಿ?
ಕಳ್ಳ ಸಾಗಣೆ ಸರಿ ಇಲ್ಲ ಅದು ಇದು ಅಂತ ಹೇಳಿ ಅಧ್ಯಕ್ಷರನ್ನು ಕಿಡ್ನ್ಯಾಪ್ ಮಾಡಿಸಿದ್ದು ಒಬ್ಬ ಅಧ್ಯಕ್ಷ. ವೆನಿಜುವೆಲಾ ಮುಖ್ಯಸ್ಥನನ್ನು ಅಮೆರಿಕ ಅಧ್ಯಕ್ಷ ಕಿಡ್ನ್ಯಾಪ್ ಮಾಡಿಸಿದ್ದು ಆ ತೈಲ ನೀನು ತಗುವಂಥ ಭಾರತಕ್ಕೆ. ಭಾರತ ಎಸ್ ಕೂಡ ಅಂದಿಲ್ಲ, ನೋ ಕೂಡ ಅಂದಿಲ್ಲ. ಬಹಳ ಹಿಂದೆ ಅಮೆರಿಕದ ವಿಚಾರದಲ್ಲಿ ಒಂದು ಒಳ್ಳೆಯ ಪ್ರಸಿದ್ಧವಾದಂಥ ಒಂದು ಮಾತಿತ್ತು, ಯಾರು ಅಮೆರಿಕದ ಜೊತೆ ಇಲ್ಲವೋ ಅವರನ್ನು ಅಮೆರಿಕದ ವಿರೋಧಿಗಳೆಂದೇ ನಾವು ಭಾವಿಸುತ್ತೇವೆ ಅಂಥೇಳಿ. ಆ ಮಟ್ಟಕ್ಕೆ ಅಮೆರಿಕ ಇಳಿದಿದೆ. ಇನ್ನೊಂದು ಕಡೆ ಹೆನ್ರಿ ಕಿಸಿಂಜರ್ ಅಂಥೇಳಿ ಅಮೆರಿಕದ ಭದ್ರತಾ ಸಲಹೆಗಾರಾಗಿದ್ದಂಥ ವ್ಯಕ್ತಿ ಶೀತಲ ಸಮರದ ಕಾಲದಲ್ಲಿ ಒಂದು ಮಾತು ಹೇಳ್ತಾ ಇದ್ರು ಅವರು. ಆ ಮಾತೇನು ಅಂತ ಹೇಳಿದ್ರೆ, ನೋಡಿ, ಅಮೆರಿಕದ ಶತ್ರುವಾಗುವುದು ಅಪಾಯಕಾರಿ, ಅಮೆರಿಕಕ್ಕೆ ದುಶ್ಮನಾಗೋದು ಅಪಾಯಕಾರಿ, ಆದರೆ ಅಮೆರಿಕದ ಸ್ನೇಹಿತನಾಗುವುದು ಮಾರಕ ಅಂತ ಹೇಳಿದರು. ಈ ಅಮೆರಿಕ ಅನ್ನೋ ಒಂದು ದೇಶ ಜೊತೆಗೆ ನೀನು ಮಿತ್ರನಾಗೋದು ಅಪಾಯಕಾರಿನೇ, ನೀನು ಶತ್ರುವಾಗೋದು ಮಾರಕನೇ. ಈ ಮಟ್ಟದಲ್ಲಿ ನೋಡಬೇಕಾಗತ್ತಾ? ಸೊ ಈ ಎಲ್ಲ ಡೀಲ್ಗಳ ಕಾರಣದಿಂದಾಗಿ ಈಗೇನು ಗೋಲ್ಡ್ ಮಾರ್ಕೆಟ್ ಹಾಗಾಯಿತು, ಸಿಲ್ವರ್ ಮಾರ್ಕೆಟ್ ಹೀಗಾಯಿತು ಅಂತ ಮಾತಾಡ್ತಾ ಇದ್ದೀವಿ, ಖುಷಿ ಪಟ್ಬಿಡ್ಬೇಕಾ ಅಂತ ನೋಡಿದ್ರೆ, ಅಮೆರಿಕ, ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ಎಕನಾಮಿಕ್ಸ್ ಡಿಬೇಟ್ಗಳಲ್ಲಿ, ಡೆವಿಲ್ ಲೈಸ್ ಇನ್ ದ ಡೀಟೇಲ್ಸ್ ಅಂತ ಹೇಳಿ. ನಿಮ್ಮ ನಿಜವಾದ ದೆವ್ವ ಕಾಣಿಸ್ಕೊಳ್ಳೋದು ಅದರ ವಿವರಣೆಗಳಲ್ಲಿ ಅಂತ. ಈ ಒಪ್ಪಂದ ಆಗಿದೆಯಲ್ಲ, ಈ ಮನುಷ್ಯ ಏನು ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಟ್ರಂಪ್ ಅಂತ ಹೇಳಿದ್ರೆ, ಭಾರತದಲ್ಲಿ ಅಮೆರಿಕದ ಕೃಷಿ ಉತ್ಪನ್ನಗಳನ್ನು ತಂದು ಸುರಿದು ಬಿಡೋಣ, ಹೈನು ಉತ್ಪನ್ನಗಳನ್ನು ತಂದು ಸುರಿದು ಬಿಡೋಣ. ಅಲ್ಲ ರೀ, ಈ ಮನುಷ್ಯ ಹೇಳೋದು ಅಮೆರಿಕದ ಹಾಲು ನೀವು ಬಳಸಿ ಅಂತ. ಅಮೆರಿಕದ ಹಾಲು, ಪಶು ಆಹಾರಗಳನ್ನು ನೀವು ಬಳಸಿ ಇಲ್ಲಿ. ಈಗ ನಮಗೆ ವಿ ಆರ್ ಕಂಫರ್ಟಬಲ್ ವಿತ್ ನಮ್ಮ ನಂದಿನಿ ಮಿಲ್ಕ್, ತುಂಬ ಕಂಫರ್ಟಬಲ್ ಆಗಿದ್ದೀವಿ, ನಮಗೇನು ಸಮಸ್ಯೆ ಮಾಡಿಲ್ಲ ಅದು. ನಮ್ಮ ಇಲ್ಲಿನ ಪಶು ಆಹಾರದ ನಮಗೇನು ಪ್ರಾಬ್ಲಮ್ ಆಗಿಲ್ಲ. ಇದಕ್ಕೆ ಅಮೆರಿಕದಿಂದ ತರಿಸ್ಕೊಂಡು ಅದನ್ನು ನಾವಿಲ್ಲಿ ಕೊಂಡುಕೊಂಡು ನಮ್ಮ ಸ್ಥಳೀಯ ಹೈನುಗಾರರಿಗೆ ಏನು ಮಾಡಬೇಕು, ನಮ್ಮ ರೈತರಿಗೆ ಉಪ ಉತ್ಪನ್ನ, ಜೀವನಾಧಾರ ಆಗಿರೋದು ಹಾಲು, ಕೃಷಿ ವಸ್ತುಗಳು, ಅವ್ರು ಇಲ್ಲಿಗೆ ಹೋಗಬೇಕು ಅಂತ ನಮ್ಮ ಪಾಯಿಂಟ್ ಇದೆ ಇಲ್ಲಿ. ಸೊ ಇದೆಲ್ಲ ಹೇಳಿಕೊಳ್ಳುವ ಜೊತೆ ನೀವು 18% ಮಾಡಿಬಿಡ್ತೀನಿ, ಇದೆಲ್ಲ ಒಪ್ಕೊಂಡ್ಬಿಡು ಅಂದರೆ ಇಲ್ಲಿ ಉಳಿಸಬಹುದಾದ ಟ್ಯಾಕ್ಸ್ನ ಮೊತ್ತ ಇದೆಯಲ್ಲ ಅದರಲ್ಲಿ ಕೊಚ್ಕೊಂಡು ಹೋಗಿ ಭಾರತದ ಅರ್ಥವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಗಬಹುದು. ಕೃಷಿ ನಮ್ಮ ಜೀವನಾಡಿ ಅಲ್ವಾ? ಸೊ ಹಾಗಾಗಿ ಏನು ಮಾಡೋಕ್ಕೆ ಹೊರಟಿದ್ದಾರೆ ಇವರೆಲ್ಲರೂ ಕೂಡ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮೊಂದಿಗೆ ಕೇಶವ್ ಸರ್ ಇದ್ದಾರೆ, ಆರ್ಥಿಕ ವಿಶ್ಲೇಷಕರು. ಸ್ವಾಗತ ಕೇಶವ್ ಸರ್ ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ನಮ್ಮನ್ನು ಪ್ರೇಮಶೇಖರ ಸರ್ ಕೂಡ ಆಮೇಲೆ ಜಾಯ್ನ್ ಆಗ್ತಾರೆ, ಎಷ್ಟೋ ರವಿಕುಮಾರ್ ಅವರು ಕೂಡ ನಮ್ಮ ಜಾಯ್ನ್ ಆಗಿದ್ದಾರೆ. ಕೇಶವ್ ಸರ್, ನಮಗೆ ಈಗ ಮದರ್ ಆಫ್ ಆಲ್ ಡೀಲ್ಸ್, ಫಾದರ್ ಆಫ್ ಆಲ್ ಡೀಲ್ಸ್ ಅಂತ ಕೇಳ್ತಾ ಇದ್ದೀವಲ್ವಾ, ಇದರ ಜೊತೆಗೇನೆ ಸ್ವಲ್ಪ ಮಾರ್ಕೆಟ್